ಶರಣಬಸವ ವಿಶ್ವವಿದ್ಯಾಲಯದ 7ನೇ ವಾರ್ಷಿಕ ಘಟಿಕೋತ್ಸವವು ಡಿಸೆಂಬರ್ 14, 2025ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿರುವ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಮಹಾದಾಸೋಹ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ಹಿರಿಯ ಕೃಷಿ ವಿಜ್ಞಾನಿ ಮತ್ತು ಧಾರವಾಡ ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ PL ಪಾಟೀಲ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಘಟಿಕೋತ್ಸವ ಭಾಷಣ ಮಾಡಲು ಮತ್ತು ಘಟಿಕೋತ್ಸವದಲ್ಲಿ ಅರ್ಹ ಪದವಿ ಪೂರ್ವ ಸ್ನಾತಕೋತ್ತರ PhD ಪ್ರಶಸ್ತಿ ಪುರಸ್ಕೃತರು ಮತ್ತು ಡಿಪ್ಲೊಮಾ ಪಡೆದವರಿಗೆ ಚಿನ್ನದ ಪದಕಗಳು ಮತ್ತು ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಲು ಸಮ್ಮತಿಸಲಾಗಿದ್ದಾರೆ. SAP ಇಂಡಿಯಾ ಉನ್ನತ ಶಿಕ್ಷಣ ಕೌಶಲ್ಯ ವಿಭಾಗದ ಮುಖ್ಯಸ್ಥ ಶ್ರೀ ಫಿಲಿಪ್ ಸ್ಯಾಮ್ಯುಯೆಲ್ ಬಾಬು ಅವರು ಘಟಿಕೋತ್ಸವದಲ್ಲಿ ಗೌರವ ಅತಿಥಿಯಾಗಿ ಉಪಸ್ಥಿತಿಯಿರುವ ಒಪ್ಪಿಗೆ ಸೂಚಿಸಿದ್ದಾರೆ. ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡುವೆ ಸರ್ ಅವರು ಘಟಿಕೋತ್ಸವ ಸಮಾರಂಭದಲ್ಲಿ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ. ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ SN ಡೊಳ್ಳೆಗೌಡ್ರ ಸರ್ ಅವರು ಮತ್ತು ಕುಲಸಚಿವ ಮೌಲ್ಯಮಾಪನದ ಡಾಕ್ಟರ್ SH ಹೊನ್ನಳ್ಳಿ ಸರ್ ಅವರು ಮತ್ತು ಘಟಿಕೋತ್ಸವದ ಪ್ರಕ್ರಿಯೆಯನ್ನು ನಡೆಸಿಕೊಡಲಿದ್ದಾರೆ. ಘಟಿಕೋತ್ಸವವು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲಿಯೂ ಸಂಯೋಜಿತ ವಿಧಾನದಲ್ಲಿ ನಡೆಯಲಿದೆ. ವಿಶ್ವವಿದ್ಯಾಲಯದ 7ನೇ ವಾರ್ಷಿಕ ಸಮ್ಮೇಳನ ಸಮಾಜಕ್ಕೆ ಮತ್ತು ವಿಶೇಷವಾಗಿ ಜನರಿಗೆ ಅವರು ನೀಡಿದ ಸೇವೆಯನ್ನು ಗುರುತಿಸಿ ವಿವಿಧ ಹಂತಗಳ 3 ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಲಾಗುತ್ತಿದೆ ಎಂದು ಘೋಷಿಸಲು ನನಗೆ ಬಹಳ ಆನಂದವಾಗುತ್ತಿದೆ. ಇದರಲ್ಲಿ ಖಾಜಾ ಬಂದೆ ನವಾಜ್ ದರ್ಗಾ ಸಜ್ಜದ್ ನಶೀದ್ ಶ್ರೀ ಸೈಯದ್ ಮೊಹಮ್ಮದ್ ಅಲಿ ಆಲ್ ಹುಸೈನಿ ಅವರಿಗೆ ಡಾಕ್ಟರೇಟ್ ಕೊಡಲಾಗುತ್ತಿದೆ. ಇವರು ಒಬ್ಬ ವಿದ್ವತ್ಪೂರ್ಣ ವಿದ್ವಾಂಸ, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯದ ಹಳೆಯ ವಿದ್ಯಾರ್ಥಿಯಾಗಿ ಮತ್ತು ಕೆನಡಾದ ಮಾಂಟ್ರಿಯಲ್ನಲ್ಲಿರುವ ಮೆಕ್ಗಿಲ್ ವಿಶ್ವವಿದ್ಯಾಲಯದಿಂದ ಇಸ್ಲಾಮಿಕ್ ಅಧ್ಯಯನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಸಜ್ಜದ್ ನಶೀದ್ ಅವರು ಅರೇಬಿಕ್ ಭಾಷೆ ಮತ್ತು ಸಾಹಿತ್ಯದಲ್ಲಿ ಪಾರಂಗತರು ಮತ್ತು ಕಲೆ, ಸಂಗೀತ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ. 2ನೇ ಡಾಕ್ಟರೇಟ್ ಶ್ರೀ ಗುರು ವೀರೇಶ್ವರ ವಿರಕ್ಮಠ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಪಾದಲಿಂಗ ಶಿವಯೋಗಿಗಳಿಗೆ ಮುತ್ಯ ಬಬ್ಲಾದ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ನಾವು ಆನಂದವಾಗುತ್ತಿದೆ. ಮಠದ ಒಡೆತನದ ಕೃಷಿ ಭೂಮಿಯಲ್ಲಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸುವುದರಲ್ಲಿ ಅವರು ನೀಡಿದ ಅಪಾರ ಕೊಡುಗೆಯನ್ನು ಇಲ್ಲಿ ಗುರುತಿಸಲಾಗಿದೆ. ಅವರು ತಮ್ಮ ತೋಟಗಾರಿಕೆ ಮತ್ತು ಕೃಷಿ ತೋಟದಲ್ಲಿ ಎಲ್ಲ ಕೃಷಿ ಚಟುವಟಿಕೆಗಳನ್ನು ಸಕ್ರಿಯವಾಗಿ ಭಾಗವಹಿಸುವುದರಿಂದ ಸ್ವಾಮಿಗಳ ಬಟ್ಟೆಯನ್ನು ಧರಿಸಿದ ರೈತರ ಎಂದು ಜನಪ್ರಿಯರಾಗಿದ್ದಾರೆ. ಅವರ ನವೀನ ಕೃಷಿ ಪದ್ಧತಿಗಳು ರಾಜ್ಯ ಸರ್ಕಾರ ನೀಡುವ ಪ್ರತಿಷ್ಠಿತ ಕೃಷಿ ಪಂಡಿತ ಪ್ರಶಸ್ತಿ ಮತ್ತು ಇತರ ಪ್ರಶಸ್ತಿಯನ್ನು ಒಳಗೊಂಡಿದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 3ನೇದಾಗಿ ಶಿಕ್ಷಣ ತಜ್ಞ ಮತ್ತು ಹಿರಿಯ ರಾಜಕಾರಣಿ ಶ್ರೀ ಶಶಿಲ್ ಜಿ ನಮೋಶಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಲು ವಿಶ್ವವಿದ್ಯಾಲಯ ಎಲ್ಲರೂ ಉತ್ಸುಕರಾಗಿದ್ದಾರೆ. ಇಂಜಿನಿಯರಿಂಗ್ ಪದವೀಧರರಾದ ಶ್ರೀ ನಮೋಶಿ ಅವರು ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗಾಗಿ ಶಾಸಕರಾಗಿ ಪ್ರೊಫೆಸರ್ ನಂಜುಂಡಪ್ಪ ಸಮಿತಿಯ ಶಿಫಾರಸುಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಲು ಹೈ ಪವರ್ ಇಂಪ್ಲಿಮೆಂಟೇಷನ್ ಕಮಿಟಿಯ ಅಧ್ಯಕ್ಷರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ. ಹಿರಿಯ ಕೃಷಿ ವಿಜ್ಞಾನಿಗಳಲ್ಲಿ ಒಬ್ಬರು ಮತ್ತು ಧಾರವಾಡ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ PS ಪಾಟೀಲ್ ಅವರು 7ನೇ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಪ್ರೊಫೆಸರ್ ಪಾಟೀಲ್ ಅವರು ಬಹಳ ಮೆಚ್ಚುಗೆ ಪಡೆದ ವಿಶಿಷ್ಟ ಮಣ್ಣಿನ ವಿಜ್ಞಾನಿ. ಅವರು ವಿಶ್ವ ಬ್ಯಾಂಕ್ ಅನುದಾನಿತ ಸುಜಲಾ 3ನೇ ಯೋಜನೆಯನ್ನು ಕರ್ನಾಟಕದ ಮಳೆಯಾಶ್ರಿತ ಪ್ರದೇಶದಲ್ಲಿ ಸುಧಾರಿತ ಕಾರ್ಯಕ್ರಮ ಏಕೀಕರಣಕ್ಕಾಗಿ ಜಾರಿಗೆ ತರಲಾಗಿದೆ. ಕೃಷಿ ರಾಸಾಯನಶಾಸ್ತ್ರ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಕುರಿತಾದ ಅವರ ಕೆಲಸವನ್ನು ಶೈಕ್ಷಣಿಕ ವಲಯದಲ್ಲಿ ಹೆಚ್ಚು ಪ್ರಶಂಸನೀಯವಾಗಿದೆ. ಈ ಘಟಿಕೋತ್ಸವದಿಂದ ಪ್ರತಿ ವರ್ಷ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಲ್ಲಿ ವಿಶ್ವವಿದ್ಯಾಲಯದ ಟಾಪರ್ಗಳಿಗೆ ತಲಾ 21,000 ರು ನಗದು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಹೊಂದಿರುವ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ನಮ್ಮ ಯಜಮಾನರ ಶೈಕ್ಷಣಿಕ ಶ್ರೇಷ್ಠತೆಗೆ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ವಿಶ್ವವಿದ್ಯಾಲಯ ಸ್ಥಾಪಿಸಲಿದ್ದಾರೆ. ಅವರ ಹೆಸರ ಮೇಲೆ 2 ಅವಾರ್ಡ್ ಕೊಡ್ತಾ ಇದೆ. ಈ ಘಟಿಕೋತ್ಸವದಿಂದ ಒಟ್ಟು 199 ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ
ರ್ಯಾಂಕ್ಗಳನ್ನು ಪಡೆದಿದ್ದಾರೆ ಮತ್ತು ಅವರಲ್ಲಿ 45 ವಿದ್ಯಾರ್ಥಿಗಳು ಚಿನ್ನದ ಪದಕವನ್ನು ಪಡೆದಿದ್ದಾರೆ ಎಂದು ಘೋಷಿಸಲು ಆನಂದವಾಗುತ್ತದೆ. ಇದಲ್ಲದೆ ಇತರೆ ವಿದ್ಯಾರ್ಥಿಗಳು ವಿವಿಧ ವ್ಯಕ್ತಿಗಳ ಹೆಸರಿನಲ್ಲಿ ಸ್ಥಾಪಲಾದ ನಗದು ಬಹುಮಾನವನ್ನು ಗೆದ್ದಿದ್ದಾರೆ. ಘಟಿಕೋತ್ಸವದಲ್ಲಿ PhD ಪದವಿ ಪಡೆದ 21 ಪ್ರತಿಭಾನ್ವಿತ ವಿದ್ವಾಂಸರನ್ನು ಅವರು ಅಭಿನಂದಿಸಲಾಗುವುದು. ಈ ಎಲ್ಲ ವರದಿಯನ್ನು ವಿಶ್ವವಿದ್ಯಾಲಯದಿಂದ ಒಳ್ಳೆ ಕಾರ್ಯಗಳು ನಡೀತದೆ. ತಾವೆಲ್ಲರೂ ಸಹಕರಿಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. 7ನೇ ಘಟಿಕೋತ್ಸವದಲ್ಲಿ ಈಗಾಗಲೇ ಕುಲಾಧಿಪತಿಗಳಾದ ಮಾತೋಶ್ರೀ ಡಾಕ್ಟರ್ ಅವಾಜಿ ಅವರು ಆನರಿ ಡಾಕ್ಟರೇಟ್ ಡಿಗ್ರಿ 3 ಗಣ್ಯ ವ್ಯಕ್ತಿಗಳು ಕೊಡುವುದಾಗಿ ಅನೌನ್ಸ್ ಮಾಡಿದ್ದಾರೆ. 21 ಸ್ಕಾಲರ್ಶಿಪ್ PhD ಡಿಗ್ರಿ ಅವಾರ್ಡ್ ಮಾಡಲಾಗುತ್ತದೆ. PG ಕೋರ್ಸ್ನಲ್ಲಿ ಈ ಸಲ 527 ಮಕ್ಕಳು, ಸುಮಾರು 28 ಬೇರೆ ಬೇರೆ PG ಪ್ರೋಗ್ರಾಮ್ಗಳಲ್ಲಿ 527 ಮಕ್ಕಳಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಅವಾರ್ಡ್ ಮಾಡಲಾಗುತ್ತದೆ. ಅದರಲ್ಲಿ ಹೆಣ್ಣು ಮಕ್ಕಳದೇ ಮೇಲುಗೈ. ಸುಮಾರು 342 ಹೆಣ್ಮಕ್ಳಿದ್ದಾರೆ, 185 ಗಂಡು ಮಕ್ಕಳಿದ್ದಾರೆ. ಇದರಲ್ಲಿ 69 ರ್ಯಾಂಕ್ ಹೋಲ್ಡರ್ಸ್ ಇದ್ದಾರೆ. ರ್ಯಾಂಕ್ ಹೋಲ್ಡರ್ಸ್ನಲ್ಲಿ 59 ರ್ಯಾಂಕ್ ಹೋಲ್ಡರ್ಸ್ ಹೆಣ್ಣು ಮಕ್ಕಳೇ ಇದ್ದಾರೆ, 10 ರ್ಯಾಂಕ್ ಹೋಲ್ಡರ್ಸ್ ಗಂಡು ಮಕ್ಕಳಿದ್ದಾರೆ. PG ಪ್ರೋಗ್ರಾಮ್ನಲ್ಲಿ 23 ಗೋಲ್ಡ್ ಮೆಡಲ್ನಲ್ಲಿ 21 ಗೋಲ್ಡ್ ಮೆಡಲ್ ಹೆಣ್ಮಕ್ಳೇ ಹೊಡ್ಕೊಂಡಿದ್ದಾರೆ. 2 ಗೋಲ್ಡ್ ಮೆಡಲ್ ನಮ್ಮ ಗಂಡಸರಿಗೆ ಬಿಟ್ಟಿದ್ದಾರೆ. ಮಾತೋಶ್ರೀ ಅಧ್ಯಕ್ಷತೆಯಲ್ಲಿ ಒಂದು ಬಹಳ ದೊಡ್ಡ ಸಾಧನೆ ಆಗಿದೆ ಹೆಣ್ಮಕ್ಳದ್ದು. UG ಪ್ರೋಗ್ರಾಮ್ನಲ್ಲಿ ಇಂಜಿನಿಯರಿಂಗ್ ಹಿಡ್ಕೊಂಡು ಮ್ಯಾನೇಜ್ಮೆಂಟ್ ಹಿಡ್ಕೊಂಡು ಕಂಪ್ಯೂಟರ್ ಅಪ್ಲಿಕೇಶನ್ ಆರ್ಕಿಟೆಕ್ಚರ್ ಎಲ್ಲ ಪ್ರೋಗ್ರಾಮ್ನಲ್ಲಿ 1362 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಅದರಲ್ಲಿ 738 ಹೆಣ್ಮಕ್ಳಿದ್ದಾರೆ, 624 ಗಂಡಸು ಮಕ್ಕಳಿದ್ದಾರೆ. ಇಲ್ಲೂ ಕೂಡ ಹೆಣ್ಣು ಮಕ್ಕಳದೇ ಮೇಲುಗೈ ಇದೆ. 128 ರ್ಯಾಂಕ್ ಸರ್ಟಿಫಿಕೇಟ್ ಕೊಡಲಾಗುತ್ತಿದೆ UG ಪ್ರೋಗ್ರಾಮ್ನಲ್ಲಿ. ಈ 128 ರ್ಯಾಂಕ್ಗಳಲ್ಲಿ 91 ರ್ಯಾಂಕ್ ಹೆಣ್ಮಕ್ಳು ತಗೊಂಡಿದ್ದಾರೆ, 37 ರ್ಯಾಂಕು ಗಂಡಸು ಮಕ್ಕಳಿಗೆ ಬಂದಿದ್ದಾವೆ. 20 ಗೋಲ್ಡ್ ಮೆಡಲ್ ಡಿಕ್ಲೇರ್ ಆಗಿದೆ. 20ರಲ್ಲಿ 15 ಗೋಲ್ಡ್ ಮೆಡಲ್, 75% ಗೋಲ್ಡ್ ಮೆಡಲ್ಸು ಹೆಣ್ಮಕ್ಳೇ ಪಡ್ಕೊಂಡಿದ್ದಾರೆ. 5 ಗೋಲ್ಡ್ ಮೆಡಲು ಗಂಡಸು ಮಕ್ಕಳು ತಗೊಂಡಿದ್ದಾರೆ. ಈ ಸಲ ಪ್ರಥಮವಾಗಿ ಡಿಪ್ಲೊಮಾ ಪ್ರೋಗ್ರಾಮ್ ಮಕ್ಕಳು ಕೂಡ 7ನೇ ಕಾನ್ವೊಕೇಶನ್ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಫಾರ್ಮಸಿ ಡಿಪ್ಲೊಮಾ ಇನ್ ಫಾರ್ಮಸಿ ಕೋರ್ಸ್ನಲ್ಲಿ 9 ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ. ಅದರಲ್ಲಿ 8 ಹೆಣ್ಮಕ್ಳಿದ್ದಾರೆ, 1 ಗಂಡಸು ಮಗ ಇದ್ದಾನೆ. 2 ರ್ಯಾಂಕ್ ಡಿಕ್ಲೇರ್ ಆಗಿದ್ದಾವ, 1 ಗೋಲ್ಡ್ ಮೆಡಲ್ ಡಿಕ್ಲೇರ್ ಆಗಿದೆ. ಅದರಲ್ಲಿ ಒಟ್ಟಾರೆ 7ನೇ ಕಾನ್ವೊಕೇಶನ್ನಲ್ಲಿ 1919 ಡಿಗ್ರಿ ಅವಾರ್ಡ್ ಆಗ್ತವೆ. 1919 ಡಿಗ್ರೀಸ್. ಅದರಲ್ಲಿ 1098 ಡಿಗ್ರೀಸ್ ಹೆಣ್ಣು ಮಕ್ಕಳಿಗೆ ಹೋಗ್ತಾವ, 821 ಡಿಗ್ರೀಸ್ ಗಂಡಸು ಮಕ್ಕಳಿಗೆ ಹೋಗ್ತಾವ. ಒಟ್ಟಾರೆ ರ್ಯಾಂಕ್ಸ್ನಲ್ಲಿ 199 ರ್ಯಾಂಕ್ಸ್ನಲ್ಲಿ 152 ರ್ಯಾಂಕ್ಸ್ ಹೆಣ್ಮಕ್ಳಿಗೆ ಹೋಗ್ತಾವ, 47 ರ್ಯಾಂಕ್ಸು ಗಂಡಸು ಮಕ್ಕಳಿಗೆ. ಗೋಲ್ಡ್ ಮೆಡಲ್, ಟೋಟಲ್ ಗೋಲ್ಡ್ ಮೆಡಲ್ UG PG ಮತ್ತು ಡಿಪ್ಲೊಮಾ ಪ್ರೋಗ್ರಾಮಿಂದು 44 ಗೋಲ್ಡ್ ಮೆಡಲ್ನಲ್ಲಿ 37 ಹೆಣ್ಮಕ್ಳಿಗೆ ಹೋಗ್ತಾವ, 7 ಗೋಲ್ಡ್ ಮೆಡಲು ಗಂಡಸು ಮಕ್ಕಳಿಗೆ ಹೋಗ್ತಾವ. ಕ್ಯಾಶ್ ಪ್ರೈಸ್ ಬಗ್ಗೆ ಈಗಾಗಲೇ ಮಾತೋಶ್ರೀ ಹೇಳಿದ್ದಾರೆ. ಸುಮಾರು ಎಲ್ಲ ಕೂಡಿ ನಮ್ಮದು ಅಲುಮಿನಿ ಅಸೋಸಿಯೇಷನ್ದೇ ಈ ಎಲ್ಲ ಗೋಲ್ಡ್ ಮೆಡಲ್ ತಗೊಂಡವರಿಗೆ ಕ್ಯಾಶ್ ಪ್ರೈಸ್ ಇದೆ. ಪ್ರತಿಯೊಬ್ಬರಿಗೆ 1,000 ರೂಪಾಯಿ ಕ್ಯಾಶ್ ಪ್ರೈಸ್ ಇದೆ. ಎಲ್ಲ ಗೋಲ್ಡ್ ಮೆಡಲಿಸ್ಟ್ಗೆ ಅಲುಮಿನಿ ಅಸೋಸಿಯೇಷನ್ ವತಿಯಿಂದ ಕ್ಯಾಶ್ ಪ್ರೈಸ್ ಕೊಡಲಾಗುತ್ತಿದೆ. ಆಮೇಲೆ ಪೂಜ್ಯ ಅಪ್ಪಾಜಿಯವರ ಹೆಸರು ಮೇಲೆ 2 ಕ್ಯಾಶ್ ಪ್ರೈಸ್ ಈ ವರ್ಷ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. 21,000 ರೂಪಾಯಿಗೆ 2 ಕ್ಯಾಶ್ ಪ್ರೈಸು. 2 ಮಕ್ಕಳಿಗೆ ಒಬ್ಬರು. ಓವರ್ ಆಲ್ ಯೂನಿವರ್ಸಿಟಿಯಲ್ಲಿ ಹೆಣ್ಣು ಮಕ್ಕಳ ಪೈಕಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿದಾರ ಅವ್ರಿಗೊಂದು ಅವಾರ್ಡ್ ಹೋಗುತ್ತೆ. ಗಂಡಸು ಮಕ್ಕಳ ಪೈಕಿ ಇದು ಯಾಕೆ ಹಿಂಗೆ ಮಾಡಿದದ ಅಂತಂದ್ರೆ, ಈ ಒಂದೇ ಅವಾರ್ಡ್ ಇಟ್ಟರೆ ಯಾರಿಗೆ ಒಬ್ಬರಿಗೆ ಹೋಗ್ತದ. ಹೆಣ್ಣು ಮಕ್ಳಿಗೆ ಹೋದ್ರೂ ಗಂಡಸು ಮಕ್ಳಿಗೆ ಸಿಕ್ಕಿಲ್ಲ ಅಂತೇಳಿ ಅವರಿವರೆಗೂ, ಗಂಡಸು ಮಕ್ಳಿಗೆ ಹೋಗಿದ್ರೆ ಹೆಣ್ಣು ಮಕ್ಳಿಗೆ ಯಾಕೋ ಸಿಕ್ಕಿಲ್ಲ ಅಂತೇಳಿ ಅದಕ್ಕೆ ಎಲ್ಲರೂ ವಿಚಾರ ಮಾಡಿದಾಗ ಅವರು 2 ಅವಾರ್ಡ್ ಕೊಡ್ರಿ, ಒಂದು ಗಂಡಸು ಮಕ್ಳಿಗೆ ಕೊಡ್ರಿ, ಒಂದು ಹೆಣ್ಣು ಮಕ್ಳಿಗೆ ಕೊಡ್ರಿ, ಜಸ್ಟಿಫಿಕೇಶನ್ ಮಾಡಿದ ಅಂತ ಹೇಳಿ ಅವ್ರ ಇಚ್ಛೆ ಮೇರೆಗೆ 2 ಅವಾರ್ಡ್ ಕೊಡಲಾಗುತ್ತಿದೆ. 21,000 ರೂಪಾಯಿ ಗಂಡಸು ಮಕ್ಳಿಗೆ ಒಬ್ಬರಿಗೆ ಹೋಗುತ್ತೆ, ಇನ್ನು 21,000 ರೂಪಾಯಿ ಇನ್ನೊಬ್ಬರಿಗೆ ಹೋಗುತ್ತೆ. ಆಮೇಲೆ ಬಹಳಷ್ಟು ದಾನಿಗಳು ಕೂಡ ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ. ಅವರವರ ಹಿರಿಯರ ಹೆಸರಿನ ಮೇಲೆ, ಅವರ ಹೆಸರೆಲ್ಲ ಅಜರಾಮರವಾಗಿರಲಿ, ಆ ಹೆಸರಿನ ಮೇಲೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಧನ ಸಹಾಯ ಆಗಲಿ ಅಂತೇಳಿ ಬಹಳಷ್ಟು ದಾನಿಗಳು ಯೂನಿವರ್ಸಿಟಿಯಲ್ಲಿ ಒಂದು ಫಂಡ್ ಇಟ್ಟು ಅದರ ಬಡ್ಡಿಯ ಮುಖಾಂತರ ನಿರಂತರವಾಗಿ ಮಕ್ಕಳಿಗೆ ಕ್ಯಾಶ್ ಪ್ರೈಸ್ ಪ್ರತಿ ಕಾನ್ವೊಕೇಶನ್ನಲ್ಲಿ ಸಿಗ್ಬೇಕಂತ ಹೇಳಿ ಮಾಡಿದ್ದಾರೆ. ಅದರಲ್ಲಿ ಈ ಸಲ ಒಂದು ಯಾರ್ಯಾರಿಗೆ ಕೊಟ್ಟಿವೆ ಎಲ್ಲ ಡೀಟೇಲ್ ಶೇರ್ ಮಾಡಿ. ಈ ಸಲ ಹೊಸದಾಗಿ ಅವರ ಹೆಸರು ಮೇಲೆ
ಮಾತೋಶ್ರೀ ಅವರು 6 ಮಕ್ಕಳು, 3 ಮಕ್ಕಳು, ಮಾತೋಶ್ರೀ ಅವರು ಅಣ್ಣವರು 2 ಮಕ್ಕಳು ಇಲ್ಲೇ ಕುಂತಿದ್ದಾರೆ. ಆಮೇಲೆ ಮುದ್ಗಲ್ಲಕ್ಕ ಅವರು 3 ಕೂಡಿ ಒಂದು ಅವಾರ್ಡ್ ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅವರ ಹೆಸರು ಮೇಲೆ ಅದು ಈ ಸಲ ಹೆಣ್ಮಕ್ಳಿಗೆ ಹೋಗುತ್ತೆ. ಆಮೇಲೆ ನರ್ಕೆ ಅಕ್ಕವರು ಅವ್ರ ಹೆಸರು ಮೇಲೆ ಅವ್ರು ಮೊನ್ನೆ ತಾನೇ ಲಿಂಗೈಕ್ಯ ಆಗಿದ್ದಾರೆ. ಅವ್ರ ಹೆಸರು ಮೇಲೆ ಅವ್ರ ನರ್ಕೆ ಫ್ಯಾಮಿಲಿಯವರು ಒಂದು ಅವಾರ್ಡ್ ಇಟ್ಟಿದ್ದಾರೆ, ಕ್ಯಾಶ್ ಅವಾರ್ಡ್ ಇಟ್ಟಿದ್ದಾರೆ. ಅದನ್ನು ಈ ಸಲ ಹೊಸ ಅವಾರ್ಡು ಈ ಸಲ ಸಿಕ್ಕಿದ್ದು. ಆಮೇಲೆ ನಮ್ದು ಆರ್ಕಿಟೆಕ್ಚರ್ ಡೀನ್ ಇದ್ದಾರೆ ಲಕ್ಷ್ಮೀ ಕೋಟ್ವಾಳ್ ಅಂತೇಳಿ, ಅವರು ಒಂದು ಆರ್ಕಿಟೆಕ್ಚರ್ ಫಸ್ಟ್ ಬಂದವರಿಗೆ ಈ ಸಲ 5,000 ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ. ಇವರು ನರ್ಕೆ ಫ್ಯಾಮಿಲಿ ಅವರು 10,000 ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದ್ದಾರೆ. ಈ ಸಲ ಮತ್ತೊಂದು ಈಗ ತಾನೇ ನಾವು ಮೀಟಿಂಗ್ ನಡೆದಾಗ BOC ಮೀಟಿಂಗ್ ನಡೆದಾಗೆ ಅವರು ಇನ್ನೊಂದು ಎಕ್ಸ್ಪ್ರೆಸ್ ಮಾಡಿದ್ರು, ಅಪ್ಪವ್ರ ಹೆಸರಲ್ಲಿ ಅವಾರ್ಡ್ ಐತ್ರಿ, ಸಣ್ಣ ಮಾಮವ್ರ ಹೆಸರಲ್ಲಿ ಅವಾರ್ಡ್ ಒಂದು ಆಗಬೇಕು, ಅದು ನಮ್ಮ ಇಚ್ಛೆ ಇದೆ ಅಂತೇಳಿ. ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಅವ್ರ ಹೆಸರು ಮೇಲೂ 2 ಅವಾರ್ಡ್ ಈ ಸಲ. ಅವರಿಗೆ ಕಲೆ ಅಂದರೆ ಬಹಳ ಆಸಕ್ತಿ, ಸಂಗೀತ ಅಂದರೆ ಬಹಳ ಆಸಕ್ತಿ. ನಮ್ಮಲ್ಲಿ 2 ಡಿಪಾರ್ಟ್ಮೆಂಟ್ ಇದ್ದಾವ, ಫೈನ್ ಆರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ನಲ್ಲಿ 2 ಟಾಪರ್ ಇದ್ದಾರೆ. ಅವರಿಗೆ ತಲಾ 12,000 ರೂಪಾಯಿ 2 ಅವಾರ್ಡ್ ಇಟ್ಟಿದ್ದಾರೆ. ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಅವರ ಹೆಸರಿನ ಮೇಲೆ ಅವೆರಡು ಹೊಸ ಅವಾರ್ಡ್ಗಳು. ಇದೆಲ್ಲ ದಾನಿಗಳಿಂದ ವಿಶ್ವವಿದ್ಯಾಲಯ ಇನ್ನು ಮಕ್ಕಳು ಹಾರ್ಡ್ ವರ್ಕ್ ಮಾಡಿ ಟಾಪ್ ಬಂದಿದ್ದಾರೆ, ಬಹಳಷ್ಟು ಪರಿಶ್ರಮದಿಂದ ರ್ಯಾಂಕ್ ಗಳಿಸಿದ್ದಾರೆ. ಅವರಿಗೆಲ್ಲ ದೊಡ್ಡ ಪ್ರೋತ್ಸಾಹ ಆಗಿ ಅವ್ರ ಮುಂದೆ ವೃತ್ತಿ ಜೀವನದಲ್ಲಿ ಇವರೆಲ್ಲ ಆಶೀರ್ವಾದದಿಂದ ಅವ್ರು ಚೆನ್ನಾಗಿ ಬೆಳೀತಾರೆ ಅಂತ ಹೇಳಿ ನಮಗೆಲ್ಲ ಇದೆ. ಸೆಂಟ್ರಲ್ ನಾವು ಬೀಳ್ಕೊಳ್ತೀವಿ. ಇದರಿಂದ ನಮ್ದು ಏನು ಮಕ್ಕಳಿಗೆ 1919 ಮಕ್ಕಳೇನು ಡಿಗ್ರಿ ತಗೊಂಡು ಹೋಗ್ತಾ ಇದ್ದಾರೆ, ಅವ್ರ ಬಾಳಿನಲ್ಲಿ ಬೆಳಗಾಗಲಿ ಅಂತೇಳಿ ನಾನು ಶರಣಬಸವೇಶ್ವರರಿಗೆ ಬೇಡಿಕೊಂಡು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮಗೆಲ್ಲ ಪ್ರೋತ್ಸಾಹ ಮಾಡಿ ವಿಶ್ವವಿದ್ಯಾಲಯದ ಏಳಿಗೆ ಸಲುವಾಗಿ ಮಕ್ಕಳದೆಲ್ಲ ಪ್ರಚಾರ ಪ್ರಸಾರಕ್ಕಾಗಿ ತಾವು ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ರಿ. ತಮಗೆಲ್ಲರಿಗೂ ವಿಶ್ವವಿದ್ಯಾಲಯದ ವತಿಯಿಂದ, ಸಂಘದ ವತಿಯಿಂದ ತುಂಬ ಧನ್ಯವಾದಗಳನ್ನು. ನಾನು MBAದಲ್ಲಿ ಟಾಪ್ ಇದ್ದವರಿಗೆ ಲೇಟ್ ಪ್ರೊಫೆಸರ್ BP ಪಾಟೀಲ್, ನಮ್ಮ ಲಕ್ಷ್ಮೀ ಪಾಟೀಲ್ ಅವರು ತಂದೆಯವರ ಹೆಸರು ಮೇಲೆ ಅವರೊಂದು ಅವಾರ್ಡ್ ಇಟ್ಟಿದ್ದಾರೆ. ಅದು MBAದಲ್ಲಿ ಟಾಪ್ ಬಂದಿದ್ದ ಮಕ್ಕಳಿಗೆ ಹೋಗುತ್ತೆ. ನಿಮ್ಮ ಜೊತೆ ಲಿಸ್ಟ್ ಶೇರ್ ಮಾಡ್ತೀವಿ. 5,000 ರೂಪಾಯಿ ಅವಾರ್ಡು. ಈ ಅವಾರ್ಡ್ನಲ್ಲಿ ಒಂದೊಂದು ನೋಡಿ ಬಹಳ ಜನರಿಗೆ ಅವರಿಗೆ ಪ್ರೋತ್ಸಾಹ ಆಗಿದೆ, ನಾವು ಅವಾರ್ಡ್ ಕೊಡ್ಬೇಕು ಅಂತೇಳಿ. ಇದೆಲ್ಲ ಮೆಹನತ್ ಮಾಡಿದ ಮಕ್ಕಳು ಅವ್ರ ಹಣೆ ಬರ ಚಲೋ ಅಂತೇಳಿ ನಾನು ಕೇಳ ಬಯಸುತ್ತೇನೆ.